ಪಾಪ ಬರ್ರೋ ಮಳೆ ಬತ್ತೈತೆ ಬೆಳಿಗ್ಗೆಯಿಂದ ಒಂದೇ ಸಮಕ್ಕೆ ಮಳೆ ಜಿನಿ 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 ಅಂತ ಜಿನುಕ್ತಾನೆ ಐತಿ ಬರ್ರಪ್ಪ ಒಳಕ್ಕೆ ಆ ಮಳೆ ಕೂಡ್ರಾಗ ಆಡಿರೆ ಕಾಯಿಲೆ ಮನೆ ಕೆಮ್ತಿರ್ ಬರ್ರಿ ಕುಕ ಬರ್ರಿ. ಅಜ್ಜಿ ಯಾವ್ದಾದ್ರು ಚೆನ್ನಾಗಿರೋ ಕತೆ ಹೇಳಜ್ಜಿ, ಕುಕಂತೀವಿ ಆಟ ಆಡಕ್ ಹೋಗಲ್ಲ, ಕತೆ ಕೇಳಬೇಕು ಅನ್ನಿಸ್ತಾ ಐತೆ. ಹ್ಞೂ ಕಣಜ್ಜಿ, ಯಾವ್ದಾನ ಚೆನ್ನಾಗಿರೋದೊಂದು ಕತೆ ಹೇಳು, ನಾವು ಆಟ ಆಡಕ್ ಹೋಗಲ್ಲ, ಇಲ್ಲೇ ಕುಕಂತೀವಿ. ಅಜ್ಜಿ ಅಜ್ಜಿ ನನಗೆ ಆಂಜನೇಯ ಅದೇ ಬಜರಂಗಿ ಅಂದ್ರೆ ತುಂಬಾ ಇಷ್ಟ. ಬಜರಂಗಿ ಬಗ್ಗೆ ನಿಂಗೆ ಏನಾನ ಗೊತ್ತಿದ್ರೆ ಹೇಳಜ್ಜಿ ಪ್ಲೀಸ್. ಓ, ಆಂಜನೇಯನ್ ಬಗ್ಗೆ ಕತೆ ಕೇಳಬೇಕು ಅಂತ ಆಸೆ ಆಗೈತೆ ಅನ್ಸುತ್ತೆ. ಹಾ, ನನಗೂ ಏನು ಸ್ಯಾನೆ ಗೊತ್ತಿಲ್ಲಮ್ಮ, ಗೊತ್ತಿರೋದ ಹೇಳ್ತೀನಿ ಅಷ್ಟೇನ. ಆಮೇಲೆ ಅಜ್ಜಿ ಹಂಗೆ ಅದು ಹೆಂಗೆ ಇದು ಹೆಂಗೆ ಅಂದ್ರೆ ನನಗೆ ಗೊತ್ತಿಲ್ಲ, ಗೊತ್ತಿರೋದು ಹೇಳ್ತೀನಿ ಬೇಕಾರೆ ಹೇಳು ಅಂದರೆ ಹೇಳೋಣ. ನನಗೆ ಏನೇನು ಗೊತ್ತೈತೆ ಅಂತ ಹೇಳಿ. ಹ್ಞೂ, ನಿನ್ಗೆ ಏನ್ ಗೊತ್ತೈತೋ ಅದನ್ನೇ ಹೇಳಜ್ಜಿ ಸಾಕು, ಇನ್ನೇನು ಕೇಳಲ್ಲ. ನಿನ್ಗೆ ಏನ್ ಗೊತ್ತೈತೋ ಅಷ್ಟೇ ಹೇಳು ಸಾಕು. ನಿಮಗೂ ಸ್ಕೂಲಾಗೂ ಅಲ್ಲೂ ಇಲ್ಲೂ ಸಣ್ಣ ಪುಟ್ಟವು ಹೇಳಿರ್ತಾರೆ, ನಿಮಗೆ ಗೊತ್ತಿಲ್ಲದೊಂದು ಕತೆ ಹೇಳ್ತೀನಿ. ಅದನ್ನೇ ಕೇಳ್ರಿ. ಅದು ನನಗೂ ಏನು ಸ್ಯಾನೆ ಗೊತ್ತಿಲ್ಲ, ಒಂದೀಟಾಗಿ ಗೊತ್ತಿರೋದು ಅದನ್ನೇ ಹೇಳ್ತೀನಿ, ಅದನ್ನೇ ಕೇಳ್ತೀರಾ ಎಲ್ಲರೂ? ಹ್ಞೂ ಹ್ಞೂ ಹೇಳಜ್ಜಿ, ನಿನಗೆ ಏನ್ ಗೊತ್ತೈತೋ ಅದನ್ನೇ ಹೇಳು. ಈ ಆಂಜನೇಯ ಐತಲ್ಲ, ಆಂಜನೇಯಗೆ ಎಲ್ಲರೂ ಮದುವೆನೇ ಆಗಿಲ್ಲ ಅಂತಾರೆ. ಆದರೆ ನಿಜ ಏನು ಗೊತ್ತಾ, ಆಂಜನೇಯಗೂ ಮದುವೆ ಆಗೈತಿ. ಅದು ಒಂದಲ್ಲ ಎರಡಲ್ಲ 3 ಜನನ ಮದುವೆ ಆಗೈತೆ ಆಂಜನೇಯ. ಹಂಗಂತನ ಕತೆಗುಳಾಗ ಹೇಳ್ತಾರೆ. ಈ ವಿಷಯ ಯಾರಿಗೂ ಹೆಚ್ಚಿಗೆ ಗೊತ್ತಿಲ್ಲ, ಎಲ್ಲರೂ ಆಂಜನೇಯ ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂತಾರೆ. ನಿಮಗೆ ಗೊತ್ತೇ ಆಂಜನೇಯ ಮದುವೆ ಆಗೈತೆ ಎಂಬುದು? ಹೂ ಕಣ್ರವ, ಆಂಜನೇಯಗೂ ಮದುವೆ ಆಗೈತೆ. 3 ಜನನ ಮದುವೆ ಆಗೇವನೆ ಆಂಜನೇಯ. ಆದ್ರೂ ಮದುವೆ ಆದ್ರೂ ಅವ್ರ ಜೊತೆಗೆ ಸಂಸಾರ ಮಾಡ್ದಂಗೆ ಮದುವೆ ಆದ್ಮೇಲೂ ಬ್ರಹ್ಮಚಾರಿ ಆಗೇ ಇದ್ದಾನೆ. ಅದಕ್ಕೆ ಆಂಜನೇಯನ ಎಲ್ಲರೂ ಬ್ರಹ್ಮಚಾರಿ ಅನ್ನೋದು. ಹೌದೇ ಅಜ್ಜಿ, ಮತ್ತೀಗ ಕತೆ ಕೇಳಕ್ ತುಂಬಾ ಚೆನ್ನಾಗಿ ಕೇಳಂಗೈತೆ. ಹೇಳಜ್ಜಿ ಮತ್ತೀಗ ಕತೆಯ. ನಾವು ಗೂಡ್ರಾಗ ಎಲ್ಲೂ ಆಟ ಆಡಕ್ ಹೋಗಲ್ಲ, ಇಲ್ಲೇ ಕುತ್ಕೊಂಡು ನಿನ್ನ ಕತೆ ಹೇಳದ್ನೇ ಕೇಳ್ತೀವಿ. ಹೇಳಜ್ಜಿ. ಮದುವೆ ಆದ್ರೂ ಹೆಂಡತಿಯರ ಜೊತೆಗೆ ಸಂಸಾರ ಮಾಡ್ದಂಗೆ ರಾಮನ ಪರಮ ಭಕ್ತ ಆದಂಥ ಹನುಮಂತ ರಾಮನ ಬಂಟ ಅಂತ ಹೆಸರು ತಗೊಂತಾನೆ. ಯಾಕೆಂದ್ರೆ ರಾಮ ಅಂದ್ರೆ ಆಂಜನೇಯಕ್ಕೆ ಅಷ್ಟು ಇಷ್ಟ. ರಾಮ ಲಕ್ಷ್ಮಣ ಸೀತೆನ ಎದೆ ಒಳಗೆ ಇಕ್ಕೊಂಡಿರ್ತಾನಂತೆ ಆಂಜನೇಯ. ಅಷ್ಟು ಭಕ್ತಿ ಅಂತೆ ಅವ್ರ ಮೂವರ್ನು ಕಂಡ್ರೆ ಆಂಜನೇಯಗೆ. ಆಂಧ್ರ ಪ್ರದೇಶದಾಗೆ ಅಲ್ಲೆಲ್ಲವೇ ಆಂಜನೇಯಂದು ದೇವಸ್ಥಾನ ಐತಂತೆ. ಅಲ್ಲಿ ಆಂಜನೇಯಂದು ಮತ್ತೀಗ ಅವನ ಹೆಂಡ್ತಿದ್ದು ವಿಗ್ರಹ ಐತಂತೆ. ಕತೆಗುಳ್ದಾಗೂ ಪುರಾಣಗುಳಾಗೂ ಹೇಳ್ತಾರಂಗಂತವ. ನಾವಿನ್ನೇನು ಹೋಗಿ ನೋಡಿದ್ದೀವಿ. ಅದೇ ಸೂರ್ಯದೇವ, ಅದೇ ಎದ್ದತ್ನಾಗ ಬತ್ತೈತಲ್ಲ ಸೂರ್ಯನ ಮಗಳು ಸುರ್ವಾಚಲ ಅಂತನ ಏನೋ ಅಂತೆ. ನನಗೂ ಅಚ್ಚುಕಟ್ಟಾಗಿ ಜ್ಞಾಪನಕ್ಕಿಲ್ಲ. ಆ ಸೂರ್ಯನ ಮಗಳನ್ನ ಸುರ್ವಾಚಲ ಅಂತನ ಏನ ಅಂತ ಅವಳ ಹೆಸರು. ಅವಳನ್ನ ಆಂಜನೇಯ ಮದುವೆ ಆಗ್ತಾನಂತೆ. ಅದು ಇವನು ಮದುವೆ ಆಗಲ್ಲ ಅಂತ ಇರ್ತಾನಂತೆ. ಆದ್ರೂ ಮದುವೆ ಆಗೋ ಸನ್ನಿವೇಶ ಬತ್ತೈತಂತೆ. ಅದೇನಪ್ಪ ಅಂದರೆ, ಸೂರ್ಯದೇವ ಆಂಜನೇಯಂಗೆ 9 ಸಿದ್ಧಾಂತ ಜ್ಞಾನನ ಹೇಳ್ಕೊಡ್ಬೇಕಾಗಿರುತ್ತಂತೆ. 4, 5 ಹೇಳ್ಕೊಟ್ಟು ಇನ್ನಿದ್ದವೆ ಹೇಳ್ಕೊಡ್ಬೇಕು ಅಂದರೆ ನನ್ನ ಮಗಳು ನಿನ್ನ ಮದುವೆ ಆಗ್ಬೇಕು ಅಂತೇಳಿ ಹೇಳ್ತಾನಂತೆ ಸೂರ್ಯದೇವ. ಅದಕ್ಕೆ ಆಂಜನೇಯ ಸರಿ ಅಂತೇಳಿ ಒಪ್ಕೊಂಡು ಅದು ಯಾವುದದೆ ಎಲ್ಲ ಅದೇ ಈಗ ನೀವು ಓದ್ತಿರಲ್ಲಪ್ಪ ಅಂತದೇ ಅವರು ಆ ಕಾಲದಾಗ ಏನೋ ಕಲಿಯೋದು, ಅದನ್ನು ಕಲಿಯೋಕ್ಕೋಸ್ಕರನ ಹ್ಞೂ ಆಗ್ತೀನಿ ಅಂತೇಳಿ ಒಪ್ಕೊಂಡು ಅದನ್ನು ಕಲ್ತ್ಕೊಂಡಾದ್ಮೇಲೆ ಸೂರ್ಯದೇವನ ಮಗಳನ್ನ ಮದುವೆ ಆಗ್ತಾನಂತೆ. ಓ, ಹಂಗಾರೆ ಸೂರ್ಯನ ಮಗಳು ಫಸ್ಟ್ನೇ ಹೆಂಡತಿ. ಹಂಗಾರೆ 2ನೇ ಹೆಂಡತಿ ಯಾರು? ಓ, 2ನೇ ಹೆಂಡತಿ ಬಗ್ಗೆ ಕೇಳ್ತಿದ್ದೀರಾ? ಅದೇನ ರಾಮನ ಜೊತೆಗೆ ಯುದ್ಧ ಮಾಡ್ತಾನಲ್ಲ ರಾವಣ, ಅದೇ ರಾವಣಾಸುರ ಅಂತಾರಲ್ಲ. ಆಗ ಅವನು ಮತ್ತೀಗ ವರುಣ ಯುದ್ಧ ಮಾಡ್ತಾ ಇರ್ತಾರಂತೆ. ಆಂಜನೇಯ ವರುಣನ ಕಡೆಗೆ ಅದೇ ಏನಪ್ಪ ಅವನ ಪರವಾಗಿ ನಿಂತ್ಕೊಂತಾನಂತೆ, ವರುಣನ ಪರವಾಗಿ ಆಂಜನೇಯ. ಆವಾಗ ವರುಣಂದು ಯುದ್ಧ ಮುಗಿತೈತಂತೆ. ರಾವಣ ಸೋತೋಗ್ಬಿಡ್ತಾನಂತೆ. ಆಗ ಆಂಜನೇಯನ ಪರಾಕ್ರಮ ನೋಡಿ ಅವನ ತಂಗಿ ಹೆಸರು ಅನಂಗ ಕುಸುಮನ ಏನೋ ಅಂತಾರಪ್ಪ, ಅವಳನ್ನ ಆಂಜನೇಯಗೆ ಕೊಟ್ಟು ಮದುವೆ ಮಾಡ್ತಾರಂತೆ. ಓ,
ಅದೇ ಈಗ ರಾವಣಾಸುರ, ಅದೇ ರಾವಣನೂ ವರುಣ ಜಗಳಾಡ್ತಾರಲ್ಲ, ಆ ಜಗಳಾಡಿದ್ಮೇಲೆ ಅದೇ ನಿಮ್ಮ ಭಾಷೆಗೆ ಯುದ್ಧ ಮಾಡ್ತಾರಲ್ಲ, ಯುದ್ಧ ಮಾಡಿದಾಗ ವರುಣ ಗೆಲ್ತಾನಲ್ವೇ, ಆ ವರುಣಿಗೆ ಒಬ್ಳು ಮಗಳಿರ್ತಾಳಂತೆ ಸತ್ಯವತಿ ಅಂತ ಹೇಳ್ಬಿಟ್ಟು. ಆ ಸತ್ಯವತಿನ ಈ ಆಂಜನೇಯ ವರುಣ ಪರ ನಿಂತ್ಕೊಂಡು ವರುಣನ ಗೆಲ್ಸಿರ್ತಾನಲ್ಲ, ಆ ಖುಷಿಗೆ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾನಂತೆ. ಹಂಗಂತಾನ ಎಲ್ಲ ಹೇಳ್ತಾರಪ್ಪ, ನಮ್ಗಿನ್ನೇ ಗೊತ್ತೇ, ಕತೆಗುಳಾಗ ಓದಿರೋದು ಅಷ್ಟೇ. ಓ ಅಜ್ಜಿ, ಹಂಗಾರೆ ಕತೆ ಸೂಪರ್ ಆಗೈತೆ. ಇನ್ನ ಯಾವನ ಕತೆ ಹೇಳಜ್ಜಿ? ನನಗೆ ಈಗ ಬಿಡ್ವಿಲ್ಲಪ್ಪ, ಯಾವಾಗನ ಇನ್ನೊಂದ್ಸರಿ ಹೇಳ್ತೀನಿ. ಯಾಕ ನಿದ್ದು ಬಂದಂಗೆ ಆಗ್ತೈತೆ, ಮನೆ ಕೆಮ್ತೀನಿ, ನೀವು ಒಂದ್ಸಣ ಮನೆ ಕೇಳ್ರಿ, ಇನ್ನೊಂದು ದಿನ ಇನ್ನೊಂದು ಕತೆ ಹೇಳ್ತೀನಿ. ಅಜ್ಜಿ ಕತೆ ಬೇಡ, ಏನು ಬೇಡ, ಮಳೆ ಬಿಟ್ಟೈತೆ, ಆಟ ಆಡಕ್ ಹೋಗ್ತೀವಿ ಕಣಜ್ಜಿ. ಕತೆ ಏನೋ ಸೂಪರ್ ಆಗಿ ಹೇಳಿದ್ಯಾ. ನಾಳೆಗೆ ಇನ್ನೊಂದು ಕತೆ ಹೇಳಿದಿಂತೆ. ಇವಾಗ ಮಳೆ ಬಿಟ್ಟೈತೆ, ಆಟ ಆಡಕ್ ಹೋಗ್ತೀವಿ ಕಣಜ್ಜಿ, ಪ್ಲೀಸ್ ಕಣಜ್ಜಿ. ಹ್ಞೂ ಕಣಜ್ಜಿ, ಮಳೆ ಬಿಟ್ಟೈತೆ, ಇವತ್ತು ಹಂಗು ಭಾನುವಾರ, ನಾಳೆ ಕಾಲೇಜ್ ಸ್ಕೂಲ್ ಐತೆ, ಸ್ಕೂಲ್ಗೆ ಹೋಗ್ಬೇಕು, ಆಟ ಆಡಕ್ ಹೋಗ್ತೀವಿ ಕಣಜ್ಜಿ. ಏ ಅಜ್ಜಿ ಏನು ಅನ್ನಲ್ಲ ಕಣೋ, ಅಜ್ಜಿಗೂ ನಿದ್ದೆ ಬರ್ತಾಯ್ತಂತೆ, ಹೋಗಿ ನಾವು ಆಟ ಆಡೋಣ. ಅವಜ್ಜಿ ಮನೆ ಕಂಡ್ಲಿ ಅಲ್ಲೇನಜ್ಜಿ? ಹ್ಞೂ ಸರಿ ಹೋಗ್ರಪ್ಪ, ಈಗೇನು ಮಳೆ ಬಿಟ್ಟೈತು, ಹೋಗಿ ಆಡೋಗ್ರಿ ಅಂದರೆ ಬಾಯಿವಾಗ ಆಡ್ರಿ. ಹುಳ ಅಪ್ಟೇಶ್ ಆದರೆ ನೋಡ್ಕೊಂಡು ಬಾಯಿವಾಗ ಆಡ್ರಿ. ಬಿದ್ದಿರ ಪದ್ದಿರ ಬಾಯಿವಾಗ ನಿಧಾನಕ್ಕೆ ಆಟ ಆಡ್ರಿ. ಹಂಗ ನಾನು ಒಂದು ಕ್ಷಣ ಮನಿಕೆ ಅಂತೀನಿ, ಯಾಕೆ ಜೋಲ್ ಬಂದಂಗೆ ಆಗ್ತೈತೆ. ಈಗ ಒಂದು ಕ್ಷಣ ಮುಂದೆ ಉಂಡಿದ್ನಲ್ಲ, ನಿದ್ದೆ ಬಂದಂಗೆ ಆಗ್ತೈತೆ. BP ಶುಗರ್ ನಾವು ಮಾತ್ರೆ ನುಂಗ್ತೀನ್ರಲ್ಲಪ್ಪ, ಅದಕ್ಕೆ ಒಂಥರ ಜೋಲ್ ಬಂದಂಗೆ ಆಗ್ತೈತೆ. ಮನಿಕೆ ಅಂತೀನಿ, ಹೋಗಿ ನಿಧಾನಕ್ಕೆ ಬಾಯಿವಾಗ ಆಡೋಗ್ರಿ. ಹಂಗ ಹ್ಞೂ ಸರಿ ಅಜ್ಜಿ, ಹೋಗ್ತೀವಿ ಮನಿಕೆ. ಹ್ಞೂ ಸರಿ ಮನಿಕೆ ಅಂತೀನಿ, ಬಾಯಿವಾಗ ಹೋಗಿ ಆಡ್ರಿ. ಹಂಗ ಬಿದ್ದಿದ್ದೀರ ಬಾಯಿವಾಗ ಹೋಗಿ ಆಡ್ರಿ, ನಾನು ಮನಿಕೆ ಅಂತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.